ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ಇದು ಒಂದು ಹೆಲ್ದಿಯಾಗಿರೋ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಇದ್ರ ಬೆನಿಫಿಟ್ಸ್ ಏನು ಅಂತ ಅಂದ್ಬಿಟ್ಟು ಮಾಡ್ತಾ ನೋಡೋಣ ಬನ್ನಿ. ಮೊದಲು ಈ ಡ್ರೈ ಫ್ರೂಟ್ಸ್ ಲಾಡು ಮಾಡಲಿಕ್ಕೆ ಬೇಕಾಗಿರುವಂಥ ಥಿಂಗ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಮೊದಲು 50 ಗ್ರಾಮ್ ಶೇಂಗಾ ಬೀಜ, ಕಡಲೆಕಾಯಿ ತೊಗೊಂಡಿದ್ದೀನಿ. ಬಾದಾಮಿ 200 ಗ್ರಾಮು, ಸೂರ್ಯಕಾಂತಿ ಸೀಡು 50 ಗ್ರಾಮು, ಪಂಪ್ಕಿನ್ ಸೀಡು 50 ಗ್ರಾಮು, ವಾಟರ್ಮೆಲನ್ ಸೀಡು 50 ಗ್ರಾಮು, ವಾಲ್ನಟ್ಟು 50 ಗ್ರಾಮು, ಕ್ಯಾಶ್ಯೂ 50 ಗ್ರಾಮು, ಸ್ವಲ್ಪ ಏಲಕ್ಕಿ, ಹಾಗೆ ಸ್ವಲ್ಪ ತುಪ್ಪ. ಇಲ್ಲಿ 1/4 kg ಖರ್ಜೂರ ತೊಗೊಂಡಿದ್ದೀನಿ, ಡೇಟ್ಸು. ಇದು ಫುಲ್ ಡ್ರೈ ಅಲ್ಲ, ಈ ರೀತಿಯಾಗಿದೆ ನೋಡಿ, ಸ್ಮೂತ್ ಆಗಿರುತ್ತೆ. ನಾವು ಯಾವುದೇ ರೀತಿಯಂಥ ಬೆಲ್ಲ ಅಥವಾ ಸಕ್ಕರೆ ಇದು ಯಾವುದೂ ಉಪಯೋಗಿಸ್ತಾ ಇಲ್ಲ. ಸ್ವೀಟಿಗೆ ನಾವು ಖರ್ಜೂರ ಮಾತ್ರ ಉಪಯೋಗಿಸ್ತಾ ಇದ್ದೀವಿ. ನಾನು ಫಸ್ಟ್ 1/4 kg ತೊಗೊಂಡಿದ್ದೀನಿ. ಕೊನೆಗೆ ಸಾಕಾಗಲಿಲ್ಲ ಅಂತಂದ್ಬಿಟ್ಟು ಎಕ್ಸ್ಟ್ರಾ 50 ಗ್ರಾಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೊಳ್ಳುವಾಗ ಡೇಟ್ಸ್ 300 ಗ್ರಾಮ್ ಹಾಕ್ಕೊಳ್ಳಿ. ಫಸ್ಟ್ ಎಲ್ಲ ಸೀಡ್ಗಳನ್ನೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಶೇಂಗಾ ಬೀಜನ ಹುರಿದು ಅದರ ಸಿಪ್ಪೆನ ತೊಗೊಳ್ಬೇಕು. ಅದಕ್ಕೆ ನಾನಿಲ್ಲಿ ಫಸ್ಟ್ ಶೇಂಗಾ ಬೀಜನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನೂ ಹಾಗೆ ಹುರ್ಕೋತಾ ಇದ್ದೀನಿ ನಾನು. ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ತುಪ್ಪ ಇಷ್ಟ ಆಗೋಂಥವ್ರು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋದಕ್ಕೆ ತುಪ್ಪನ ಬಳಸ್ಕೊಳ್ಬಹುದು. ಶೇಂಗಾ ಬೀಜ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೊಗೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ನಂತರ 200 ಗ್ರಾಮ್ ಬಾದಾಮಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಾದಾಮಿ ಬಂದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಷ್ಟು ಫ್ರೈ ಮಾಡ್ಕೋಬೇಕು. ಇನ್ನು ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳೋದಾದರೆ ಇದರಿಂದ 1-2 ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ ತಪ್ಪಾಗುತ್ತೆ. ಸೊ ಇದನ್ನು ನಮ್ಮ ಸ್ಕಿನ್ಗಿರಬಹುದು, ನಮ್ಮ ಹೇರ್ಗಿರಬಹುದು, ಅಥವಾ ನಮ್ಮ ಗಟ್ ಹೆಲ್ತ್ಗಿರ್ಬೋದು ತುಂಬ ಒಳ್ಳೆಯದು. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ನ ಕೊಟ್ಟಾಗ ಅವರು ತಿಂದೇ ಹೋದರೆ ಈ ರೀತಿಯಾಗಿ ಮಾಡಿಕೊಡಿ. ಈಗ ಬಾದಾಮಿ ಫ್ರೈ ಆಗಿದೆ ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನು ಒಂದು ಬೌಲಿಗೆ ತೊಗೊಳ್ಳೋಣ. ನೆಕ್ಸ್ಟು ಗೋಡಂಬಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು 50 ಗ್ರಾಮ್ ಇದೆ. ಇದು ಕೂಡ ಅಷ್ಟೇ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಷ್ಟು ಫ್ರೈ ಆದರೆ ಸಾಕು. ಆದರೆ ಎಲ್ಲನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಈ ಡ್ರೈ ಫ್ರೂಟ್ಸ್ನ ನೀವು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೂ ಕೂಡ ಕೊಡಬಹುದು. ಇನ್ನು ಡ್ರೈ ಫ್ರೂಟ್ಸ್ನ ಉಪಯೋಗಿಸೋದ್ರಿಂದ ದಪ್ಪ ಆಗ್ತಾರಾ ಅಂತ ತುಂಬ ಜನ ಕೇಳ್ತಾರೆ. ದಪ್ಪ ಆಗ್ತಾರೋ ಇಲ್ವೋ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಅಂತ ಮಾತ್ರ ಹೇಳ್ಬಹುದು. ತುಂಬ ಜನ ಡ್ರೈ ಫ್ರೂಟ್ಸ್ ಬಂದು ಕಾಸ್ಟ್ಲಿ ಆಗುತ್ತೆ, ನಾವು ಅದನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ನಿಮಗೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ತಗೊಳ್ಳೋಕ್ಕೆ ಸಾಧ್ಯ ಆಗದೆ ಹೋದರೆ ಕನಿಷ್ಠ ಪಕ್ಷ ಎಲ್ಲರ ಮನೆಯಲ್ಲೂ ಶೇಂಗಾ ಬೀಜ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಅದ್ರ ಜೊತೆಗೆ ನೀವು ಖರ್ಜೂರನ ತಗೊಳ್ಳಿ. ಈಗ ಗೋಡಂಬಿ ಫ್ರೈ ಆಗಿದೆ, ಅದನ್ನು ಒಂದು ಬೌಲಿಗೆ ತಗೊಂಡು ವಾಲ್ನಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ. ಶೇಂಗಾ ಬೀಜ ಮತ್ತು ಖರ್ಜೂರ ಇದನ್ನು ಉಪಯೋಗಿಸ್ಕೊಂಡು ಇದೇ ರೀತಿಯಾಗಿ ಲಾಡು ಮಾಡ್ಕೊಳ್ಬಹುದು. ಈಗ ವಾಲ್ನಟ್ ಫ್ರೈ ಆಗಿದೆ, ಅದನ್ನು ತೆಗೆದ್ಬಿಟ್ಟು ಅದೇ ಪ್ಯಾನ್ಗೆ ಪಂಪ್ಕಿನ್ ಸೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸನ್ಫ್ಲವರ್ ಸೀಡು, ಅದಾದಮೇಲೆ ವಾಟರ್ಮೆಲನ್ ಸೀಡು, ಇದಿಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಬಂದು ಬೇಗ ಫ್ರೈ ಆಗುತ್ತೆ, ಆದರೆ ಯಾವುದನ್ನು ಕೂಡ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ, ಲೋ ಫ್ಲೇಮಲ್ಲಿ ಫ್ರೈ ಮಾಡಿ, ಆವಾಗಲೇ ನೀಟಾಗಿ ಫ್ರೈ ಆಗೋದು. ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಅದು ಬಂದು ಸೀದು ಹೋಗುತ್ತೆ, ಸೀದು ಹೋದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇನ್ನು ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳೋದಾದರೆ ನಮ್ಮ ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡಿ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗೋದಕ್ಕೆ ಸಹಾಯಕಾರಿ ಅಂತ ಹೇಳ್ಬಹುದು. ಇದನ್ನು ರೆಗ್ಯುಲರ್ ಆಗಿ ಸೇವಿಸ್ತಾ ಬಂದರೆ ನಮ್ಮ ಸ್ಕಿನ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ, ಜೊತೆಗೆ ನಮ್ಮ ಬೋನ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಈಗ ನೀಟಾಗಿ ಇದು ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇದನ್ನು ಬೌಲಿಗೆ ತಗೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡೋಣ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರ ಈ ರೀತಿಯಾಗಿ ಬಿಸಿ ಆದಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ, ಆಗ ಡ್ರೈ ಫ್ರೂಟ್ಸ್ ಜೊತೆ ಬ್ಲೆಂಡ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಅದನ್ನು ಅತಿಯಾಗೂ ಸೇವಿಸಬಾರ್ದು. ಇದನ್ನು ನಾವು ಬೆಳಗ್ಗೆ ಹೊತ್ತು ಸೇವಿಸಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈಗ ಖರ್ಜೂರ ಬಿಸಿಯಾಗಿದೆ, ಇಷ್ಟು ಬಿಸಿ ಆದರೆ ಸಾಕು. ಇದನ್ನು ಸಪ್ರೇಟ್ ಒಂದು ಬೌಲಿಗೆ ತೊಗೊಳ್ಳೋಣ.
ಇದು ಕೂಡ ಹಾಗೆ ಕಂಪ್ಲೀಟಾಗಿ ಕೂಲ್ ಆಗಬೇಕು. ನನಗೆ ಈ ಡ್ರೈ ಫ್ರೂಟ್ಸ್ ಲಾಡು ಮಾಡೋದಕ್ಕೆ ಬಿದ್ದಂಥ ಒಟ್ಟು ಖರ್ಚು 600ರಿಂದ 650 ರೂಪಾಯಿ ಅಂತ ಹೇಳ್ಬೋದು. ಶೇಂಗಾ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಸಹ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆರಡೂ ಸಹ ಕಂಪ್ಲೀಟಾಗಿ ತಣ್ಣಗಾಗಲಿ. ಈಗ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಲಾಡುಗೆ ಯೂಸ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ದು ಕ್ವಾಂಟಿಟಿ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. 400 ಗ್ರಾಮ್ ಇದೆ. ಇದ್ರ ಜೊತೆಗೆ 250 ಗ್ರಾಮ್ ಅಷ್ಟು ನಾನು ಡೇಟ್ಸ್ ತೊಗೊಂಡಿದ್ದೀನಿ. ಫಸ್ಟು 250 ಗ್ರಾಮ್ ತೊಗೊಂಡಿದ್ದೆ, ಅದು ಸಾಲಿಲ್ಲ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ನಾನು ಎಕ್ಸ್ಟ್ರಾ 50 ಗ್ರಾಮ್ ಅಷ್ಟು ಯೂಸ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಮೊದಲು ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಜಾಸ್ತಿ ಏನು ನಾವು ಪೌಡ್ರ್ ಮಾಡಬೇಕಂತಿಲ್ಲ, ಒಂದು 2 ಸುತ್ತು ಸುತ್ತಿಸಿದ್ರೆ ಸಾಕು. ಸೊ ಇವಾಗ ನೋಡಿದ್ರಲ್ಲ, ಇಷ್ಟು ಮಾಡಿದರೆ ಸಾಕು. ಈ ರೀತಿಯಾಗಿ ನಿಮಗೆ ಪೌಡ್ರ್ ಸಿಗುತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದೇ ಜಾರಿಗೆ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರನ ಹಾಕೊಂಡ ನಂತರ ಈ ರೀತಿಯಾಗಿ ಒಂದೆರಡು ಸುತ್ತು ಸುತ್ತಿಸ್ಕೊಂಡು ಮಧ್ಯದಲ್ಲಿ ಓಪನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂತಂದರೆ ಮಿಕ್ಸಿ ಜಾರ್ ಹಾಳಾಗುತ್ತೆ. ಇದು ಕಂಪ್ಲೀಟಾಗಿ ನೈಸ್ ಆಗಬೇಕು ಅಂತ ಏನಿಲ್ಲ, ಅದು ಸ್ಮೂತ್ ಆಗುತ್ತೆ, ಅಷ್ಟಾದರೆ ಸಾಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಾದರೆ ಸಾಕು. ಅಷ್ಟು ನೈಸ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಇಂಗ್ರೀಡಿಯೆಂಟ್ಸ್ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದೆರಡು ಸುತ್ತು ಆಡಿಸ್ಕೊಳ್ತಾ ಇದ್ದೀನಿ. ಈಗ ಖರ್ಜೂರದ ಜೊತೆಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಅದೆರಡನ್ನೂ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಎಕ್ಸ್ಟ್ರಾ ಬೈಂಡಿಂಗ್ ಏಜೆಂಟಾಗಿ ಶುಗರು ಅಥವಾ ಜಾಗ್ರಿ ಇದು ಯಾವುದನ್ನು ಉಪಯೋಗಿಸ್ತಾ ಇಲ್ಲ. ಖರ್ಜೂರ ಹಾಕಿದರೆ ಸಾಕು, ಈ ರೀತಿಯಾಗಿ ಬರುತ್ತೆ. ಇಷ್ಟಿದ್ರೆ ಸಾಕು, ನಮಗೆ ಉಂಡೆ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಒಂದು ಅಗಲವಾಗಿರೋ ಪ್ಲೇಟ್ ತೊಗೊಂಡು ಇಟ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಬಿಟ್ಟು ಇಡೋದಕ್ಕೆ. ನಂತರ ಸ್ವಲ್ಪ ತುಪ್ಪ ತಗೊಂಡು ಕೈಗೆ ಸವರ್ಕೊಳ್ತಾ ಇದ್ದೀನಿ, ಉಂಡೆ ಕಟ್ಟುವಾಗ ಅಂಟಬಾರ್ದು ಅಂತ. ನಾನಿಲ್ಲಿ ಒಂದು ಮೀಡಿಯಮ್ ನಿಂಬೆಹಣ್ಣಿನ ಗಾತ್ರದಲ್ಲಿ ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಮಕ್ಕಳಿಗಾದರೆ ನೀವು ಇನ್ನೂ ಚಿಕ್ಕ ಉಂಡೆಗಳನ್ನ ಕಟ್ಕೋಬೋದು. ನಾನು ಮತ್ತು ವಿಜಯ್ ಅವರು ಆಲ್ರೆಡಿ 2 ಲಾಡುನ ಟೇಸ್ಟ್ ಮಾಡಿ ನೋಡಿದ್ವಿ. ಸೊ ಇಷ್ಟು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 30 ಲಾಡುಗಳು ಸಿಗುತ್ತೆ ನಮಗೆ. ಚಿಕ್ಕದಾಗಿ ಮಾಡಿಕೊಂಡ್ರೆ ಅದಕ್ಕಿಂತ ಒಂದು 10 ಲಾಡುಗಳು ಹೆಚ್ಚಾಗಿ ಸಿಗಬಹುದು. ನಾನಿಲ್ಲಿ ಇವತ್ತು ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಮನೆಯಲ್ಲಿ ಹೆಚ್ಚಾಗಿ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸ್ ಇದ್ರೂ ಅದನ್ನು ನೀವು ಹೆಚ್ಚಾಗಿ ಹಾಕ್ಕೊಳ್ಬಹುದು. ಏನು ಟೇಸ್ಟ್ನಲ್ಲಿ ಅತಿಯಾಗಿ ಏನು ವ್ಯತ್ಯಾಸ ಬರೋದಿಲ್ಲ. ಇದನ್ನು ಏರ್ಟೈಟ್ ಬಾಟಲ್ನಲ್ಲಿ ಹಾಕಿ 1 ತಿಂಗಳವರೆಗೆ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಇನ್ನೂ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾಗಿ ಆರೋಗ್ಯಕರವಾದ ಆಹಾರಗಳನ್ನು ಹೆಚ್ಚೆಚ್ಚು ಸೇವಿಸೋಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.